ಸ್ವತಿ ಬಿ ಸರೋಜಾ ದೇವಿಯವರ ಅಗಲಿಕೆಗೆ ನಟ ಶಿವರಾಜ್ ಕುಮಾರ್ ಅವರು ಕೂಡ ಕಂಬನಿ ಮಿಡಿದಿದ್ದಾರೆ, ಸಂತಾಪ ಸೂಚಿಸಿದ್ದಾರೆ. ಚಂದನವನದ ಹಿರಿಯ ನಟಿ ಸರೋಜಾ ದೇವಿ ವಿಧಿವಶರಾಗಿದ್ದಾರೆ. ಸರೋಜಾ ನಿವಾಸಕ್ಕೆ ನಟ ಶಿವರಾಜ್ ಕುಮಾರ್ ಆಗಮಿಸಿ ಮಲ್ಲೇಶ್ವರಂನಲ್ಲಿರುವ ನಿವಾಸಕ್ಕೆ ಶಿವಣ್ಣ ಆಗಮಿಸಿದ್ದಾರೆ, ಸಂತಾಪವನ್ನು ಸೂಚಿಸಿದ್ದಾರೆ. ಹೇಳಬೇಕು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅಭಿನಯಿಸಿದಂತಹ ಎಲ್ಲ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆಗ್ತಾ ಇದ್ವು. ಅಂದರೆ ಅವರ ಮಗನ ಕಾಲದಲ್ಲೂ ಕೂಡ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಜೊತೆಯೂ ಕೂಡ 2 ಸಿನಿಮಾಗಳಲ್ಲಿ ನಟಿಸಿದಂತಹ ಖ್ಯಾತಿ ಸರೋಜಾ ದೇವಿಗೆ ಸಲ್ಲಬೇಕು. ಈಗ ನಟ ಶಿವರಾಜ್ ಕುಮಾರ್ ಅವರು ಕೂಡ ಆಗಮಿಸಿ ಅವರ ನಿವಾಸದಲ್ಲಿ ಸಂತಾಪವನ್ನು ಮಿಡಿದಿದ್ದಾರೆ, ದುಃಖವನ್ನು ಹಂಚಿಕೊಂಡಿದ್ದಾರೆ, ಭಾವುಕರಾಗಿದ್ದಾರೆ. ಅಂದರೆ ಕೇವಲ ಸಿನಿಮಾ ರಂಗದಲ್ಲಿ ಮಾತ್ರ ಗುರುತಿಸಿಕೊಳ್ಳದೆ ಅವರ ಕುಟುಂಬದಲ್ಲೂ ಕೂಡ ಕುಟುಂಬದವರಾಗಿ ಬೆರಿತಾ ಇದ್ದಂತಹ ಸಂದರ್ಭ ಅದು. ಹಾಗಾಗಿ ಈಗ ನಟ ಶಿವರಾಜ್ ಕುಮಾರ್ ಅವರ ಕೂಡ ಆಗಮಿಸಿ ಅವರ ಕುಟುಂಬದವರಿಗೆ ಧೈರ್ಯ ಹೇಳುವಂಥ ಕೆಲಸವನ್ನು, ಸಂತಾಪವನ್ನು ಸೂಚಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಹಲವಾರು ಗಣ್ಯರು, ಕಲಾವಿದರು, ರಾಜಕೀಯ ವ್ಯಕ್ತಿಗಳೆಲ್ಲರೂ ಬಂದು ಅಂದರೆ ಪ್ರತಿಯೊಬ್ಬರು ಬಂದಿರುವ ಹಾಗೆ ಅವರು ಕೊಟ್ಟಂತಹ ಕೆಲವೊಂದಷ್ಟು ಹೇಳಿಕೆಗಳನ್ನು ನೋಡ್ತಾ ಇದ್ದರೆ ಎಲ್ಲೂ ಕೂಡ ದ್ವೇಷವನ್ನು ಕಟ್ಟಿಕೊಳ್ಳದಂತಹ ಸರಳ ನಟಿ, ಜೊತೆಗೆ ಮನೋಜ್ಞವಾಗಿ ಅಭಿನಯಿಸ್ತಾ ಇದ್ರು. ಅಭಿನಯದ ಮೂಲಕ ಅಭಿಮಾನಿಗಳನ್ನು ಮಗ್ನರಾಗಿ ಮಾಡ್ತಾಯಿದ್ರು. ಅಂದರೆ ಆ ಒಂದು ಕಾಲಘಟ್ಟದಲ್ಲಿ ಕೆಲವೊಂದು ಸರಿ ಸಿನಿಮಾ ಕಾನ್ಸೆಪ್ಟ್ಗಳನ್ನು ಮಾಡಿಕೊಂಡ ನಂತರದಲ್ಲಿ ನಟಿಯರ ಆಯ್ಕೆ ಆಗ್ತಾ ಇದ್ದಂಥ ಕಾಲಘಟ್ಟದಲ್ಲಿ ಸರೋಜಾ ದೇವಿಯವರನ್ನು ನೋಡಿಕೊಂಡೆ ಮಹಿಳಾ ಪ್ರಧಾನ ಸಿನಿಮಾಗಳನ್ನು ರಚನೆ ಮಾಡ್ತಾಯಿದ್ರು, ಸಿನಿಮಾವನ್ನು ಮಾಡ್ತಾಯಿದ್ರು ಅನ್ನುವಂತಹ ಮಾತಿದೆ. ಅಂದರೆ ಪ್ರಮುಖ ಕಾರ್ಯಕ್ರಮಗಳನ್ನು ಬಿಟ್ಟರೆ ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ 2020 ನಟ ಸಾರ್ವಭೌಮ ಸಿನಿಮಾದ ನಂತರದಲ್ಲಿ ಯಾವುದೇ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಅದನ್ನು ಬಿಟ್ಟು ಕೆಲವೊಂದಷ್ಟು ಕಾರ್ಯಕ್ರಮಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇದ್ದ ಈ ಸರೋಜಾ ದೇವಿ ಆರೋಗ್ಯದಲ್ಲಿ ಕೆಲವೊಂದಷ್ಟು ಬದಲಾವಣೆಯಾಗಿತ್ತು. ವಯೋಸಹಜವಾದಂತಹ ಕಾಯಿಲೆಗೆ ತುತ್ತಾಗಿದ್ದರು. ಹಾಗಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. 87ನೇ ವಯಸ್ಸಿಗೆ ಅವರ ಕೊನೆಯುಸಿರನ್ನು ಬಿಟ್ಟಿರೋದು. ಅಂದರೆ ಈ ಹಿಂದೆ ಕೂಡ ಒಂದು ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದರು. ಏನಂತ ಹೇಳಿದ್ರೆ, ಈಗ ನಾವು ಸಿನಿ ಜರ್ನಿಯ ಬದುಕು ಹೇಗಿರುತ್ತೆ ಅಂತೇಳಿದ್ರೆ ಇಷ್ಟೊತ್ತು ಹೇಳ್ತಾ ಇದ್ವಿ ನಾವು, ಉತ್ತಮವಾಗಿ ಜೀವನ ಸಾಧಿಸ್ತವ್ರಂಥವ್ರು ಅಥವಾ ಒಂದು ಉತ್ತುಂಗದ ಶಿಖರದಲ್ಲಿ ಏರಿದಂಥವ್ರು ಬರೀ ಸಂತೋಷವನ್ನು ಮಾತ್ರ ನೋಡಿದ್ರ ಹಾಗಾದರೆ ಬಿ ಸರೋಜಾ ದೇವಿ? ಖಂಡಿತವಾಗ್ಲೂ ಇಲ್ಲ. ಅವರು ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಹೇಳ್ಕೊಂಡಿದ್ರು, ನನಗೆ ಅತ್ಯಂತ ಚಿಕ್ಕ ವಯಸ್ಸಿಗೆ ಮದುವೆ ಆಯಿತು, ಶ್ರೀಹರ್ಷ ಅವರ ಪತಿ ಅಂದರೆ ತುಂಬ ಆ ಒಂದು ಬಾಂಡಿಂಗ್ ತುಂಬ ಅಷ್ಟೇ ಗಟ್ಟಿಯಾಗಿತ್ತು, ಅಷ್ಟು ಬೇಗ ಅವರನ್ನು ಮರೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಕೆಲವೊಂದಷ್ಟು ಕಾರ್ಯಕ್ರಮಗಳಲ್ಲಿ ಈ